ರೈತ ಬಂಧುಗಳೇ, ನೀವು ಶುಂಠಿ ಹೊಲಕ್ಕೆ ಹೋಗಿ ಕಾಂಡ ಸ್ವಲ್ಪ ಎಳೆದ್ರೆ ಸುಲಭವಾಗಿ ಕಿತ್ತು ಬರುತ್ತಿದ್ರೆ, ಅಥವಾ ಕಂದ ಮೇಲೆ ಚಿಕ್ಕ ಚಿಕ್ಕ ರಂಧ್ರ ಕಾಣ್ತಿದ್ರೆ, ಅಥವಾ ಕಂದ ಕಿತ್ತಿದಾಗ ಕೊಳೆತ ವಾಸನೆ ಬರ್ತಿದ್ರೆ ಆ ಕ್ಷಣ ನಿಮ್ಮ ಎದೆ ಒಡೆಯುತ್ತೆ. ಯಾಕೆಂದ್ರೆ ಆ ಹೊತ್ತಿಗೆ ಮೇಲಿನಿಂದ ಕಾಣದ ಒಂದು ಕೀಟ ಒಳಗಿನಿಂದಲೇ ನಿಮ್ಮ ಇಡೀ ಬೆಳೆ ತಿಂದು ಮುಗಿಸಿರುತ್ತೆ. ಈ ಕೀಟದ ಹೆಸರು ರೈಜೋಮ್ ಫ್ಲೈ ಮ್ಯಾಗಟ್. ಇದು ನೋಡಲು ಸಣ್ಣ, ಆದ್ರೆ ಒಂದು ಸೀಸನ್ ನಲ್ಲಿ ಇಡೀ ಹೊಲ ಬರಿದು ಮಾಡಬಲ್ಲ ಕೀಟ. ಇಂದಿನ ವಿಡಿಯೋದಲ್ಲಿ ಈ ಕೀಟ ಏನು ಮಾಡುತ್ತೆ, ಹೇಗೆ ಗುರುತಿಸಬೇಕು ಮತ್ತು ಒಂದೇ ಕಾಂಬೋ ಸ್ಪ್ರೇಯಲ್ಲಿ ಎಲ್ಲ ಸಮಸ್ಯೆ ಹೇಗೆ ಕಟ್ ಮಾಡಬೇಕು ಅಂತ ಸಂಪೂರ್ಣ ಹೇಳ್ತೇನೆ. ರೈತ ಬಂಧುಗಳೇ, ಶುಂಠಿ ಬೆಳೆ 3 ರಿಂದ 4 ತಿಂಗಳ ಹಂತ ತಲುಪಿದಾಗ ಒಂದೇ ಸಮಯದಲ್ಲಿ 4 ಸಮಸ್ಯೆ ಒಟ್ಟಿಗೆ ಬರ್ತಾವೆ. ಎಲೆ ಮೇಲೆ ಚುಕ್ಕೆ ರೋಗ, ಕಂದ ಮೃದುವಾಗಿ ಕೊಳೆಯೋದು, ಬ್ಯಾಕ್ಟೀರಿಯಾ ಕೊಳೆ ಮತ್ತು ರೈಜೋಮ್ ಫ್ಲೈ ಮ್ಯಾಗಟ್. ಇವೆಲ್ಲ ಬೇರೆ ಬೇರೆ ಸಮಸ್ಯೆ ಅನ್ನಿಸ್ತಾವೆ. ಆದ್ರೆ ಒಂದು ಮುಖ್ಯ ಮಾತು ಕೇಳಿ, ಇವು ಒಂದಕ್ಕೊಂದು ಸಂಬಂಧಿಸಿದ ಸಮಸ್ಯೆಗಳು. ಮ್ಯಾಗಟ್ ಕಂದ ಕೊರೆದ ಗಾಯದಿಂದ ಬ್ಯಾಕ್ಟೀರಿಯಾ ಒಳ ಹೋಗ್ತೆ. ಮಳೆ ನೀರು ಆ ಗಾಯದಲ್ಲಿ ನಿಂತು ಶಿಲೀಂಧ್ರ ಹರಡುತ್ತೆ. ಒಂದು ಬಿಟ್ಟು ಇನ್ನೊಂದು ಕಟ್ ಮಾಡಲ್ಲ, ಎಲ್ಲ ಒಟ್ಟಿಗೆ ಕಟ್ ಮಾಡಬೇಕು. ಮೊದಲು ರೈಜೋಮ್ ಫ್ಲೈ ಮ್ಯಾಗಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇದೊಂದು ಸಣ್ಣ ನೊಣ. ಇದು ಮೊಟ್ಟೆ ಇಡೋದು ಮಣ್ಣಲ್ಲಿ, ಶುಂಠಿ ಗಿಡದ ಬುಡದ ಹತ್ತಿರ. ಮೊಟ್ಟೆ ಒಡೆದ ಮೇಲೆ ಬರೋ ಮ್ಯಾಗಟ್ ಅಂದ್ರೆ ಮಡಿಹುಳು ಮಣ್ಣಲ್ಲೇ ಕೆಳಗಿಳಿದು ಕಂದ ಮೇಲೆ ದಾಳಿ ಮಾಡ್ತೆ. ಕಣ್ಣಿಗೆ ಕಾಣಲ್ಲ, ಹೊರಗಿನಿಂದ ಗೊತ್ತಾಗಲ್ಲ, ಆದ್ರೆ ಒಳಗೆ ಕಂದ ತಿಂತಿರ್ತೆ. ಈ ಮ್ಯಾಗಟ್ ಪೀಕ್ ಸಮಯ ಯಾವಾಗ ಅಂತ ನೋಡಿ, ಆಗಸ್ಟ್ ತಿಂಗಳ ಮಧ್ಯದಿಂದ ಅಕ್ಟೋಬರ್ ತನಕ. ಅಂದ್ರೆ ನೇರ ನಿಮ್ಮ ಶುಂಠಿ ಕಂದ ದಪ್ಪ ಆಗ್ತಿರೋ ಸಮಯದಲ್ಲೇ ಇದು ದಾಳಿ ಮಾಡ್ತೆ. ಲಕ್ಷಣ ಹೇಗ್ ಗೊತ್ತಾಗ್ತೆ ಅಂತ ನೋಡಿ. ಗಿಡದ ಕಾಂಡ ನಿಧಾನ ಹಳದಿ ಆಗ್ತೆ, ಕಾಂಡ ಸ್ವಲ್ಪ ಎಳೆದ್ರೆ ಸುಲಭ ಕಿತ್ತು ಬರುತ್ತೆ, ಕಂದ ಮೇಲೆ ಚಿಕ್ಕ ರಂಧ್ರ ಕಾಣ್ತೆ, ಆ ರಂಧ್ರದ ಒಳಗೆ ಮ್ಯಾಗಟ್ ಓಡಾಡ್ತಿರ್ತೆ, ಕಂದ ಮೃದು ಆಗ್ತೆ. ಆ ಮೃದು ಕಂದದ ಗಾಯದಿಂದ ಬ್ಯಾಕ್ಟೀರಿಯಾ ಒಳ ಹೋಗ್ತೆ. ಆ ಬ್ಯಾಕ್ಟೀರಿಯಾ ಕಂದ ಸಂಪೂರ್ಣ ಕರಗಿಸ್ತೆ. ನೀವು ಕಂದ ಕಿತ್ತಿದಾಗ ಕೊಳೆತ ವಾಸನೆ ಬರುತ್ತೆ. ಅಷ್ಟು ಹೊತ್ತಿಗೆ ಕಂದ ಮಾರಾಟಕ್ಕೆ ಯೋಗ್ಯ ಅಲ್ಲ. ಇದೇ ಈ ಮ್ಯಾಗಟ್ ನ ಅಸಲಿ ದೊಡ್ಡ ಅಪಾಯ. ಜೊತೆಗೆ ಮಳೆ ಹನಿ, ಮಣ್ಣು ಚಿಮ್ಮಿ ಎಲೆ ಮೇಲೆ ಎಲೆ ಚುಕ್ಕೆ ಶಿಲೀಂಧ್ರ ಹರಡುತ್ತೆ. ಒಳಗೆ ಕಂದ ಶಿಲೀಂಧ್ರ ಮೃದು ಕೊಳೆ ಮಾಡುತ್ತೆ. ಇವೆಲ್ಲ ಒಂದೇ ಸಮಯದಲ್ಲಿ ಒಟ್ಟಿಗೆ ಬರ್ತಾವೆ. ಆದ್ರೆ ಬಹಳ ರೈತರು ಎಲೆ ಚುಕ್ಕೆಗೆ ಬೇರೆ ಔಷಧಿ, ಕೊಳೆಗೆ ಬೇರೆ ಔಷಧಿ, ಹುಳಿಗೆ ಬೇರೆ ಔಷಧಿ, ಒಂದೊಂದು ಬಾರಿ ಬೇರೆ ಬೇರೆ ಸಿಂಪಡಿಸ್ತಾರೆ. ಸಮಯ ಕಳೆಯುತ್ತೆ, ಹಣ ಕಳೆಯುತ್ತೆ, ಆದ್ರೆ ಸಮಸ್ಯೆ ನಿಲ್ಲಲ್ಲ. ಈ ವಿಡಿಯೋದಲ್ಲಿ ಒಂದೇ ಕಾಂಬೋ ಸ್ಪ್ರೇಯಲ್ಲಿ ಎಲ್ಲ ಒಟ್ಟಿಗೆ ಕಟ್ ಮಾಡುವ ವಿಧಾನ ಹೇಳ್ತೇನೆ. ರೈತ ಬಂಧುಗಳೇ, ಈ ಕಾಂಬೋ ಸ್ಪ್ರೇಯಲ್ಲಿ 4 ಕಾತ್ಯಾಯನಿ ಉತ್ಪನ್ನ ಒಟ್ಟಿಗೆ ಬಳಸಬೇಕು. ಪ್ರತಿಯೊಂದು ಒಂದು ನಿರ್ದಿಷ್ಟ ಕೆಲಸ ಮಾಡುತ್ತೆ. ಒಂದನ್ನ ತಡೆದ್ರೆ ಮಿಕ್ಕ 3 ಬಿಟ್ಟ ಸಮಸ್ಯೆ ಮತ್ತೆ ಬರುತ್ತೆ. ಅದಕ್ಕಾಗಿ 4 ಒಟ್ಟಿಗೆ ಕೊಡೋದು ಕಡ್ಡಾಯ. ಮೊದಲನೇದು ಕಾತ್ಯಾಯನಿ ಮೆಟಾ ಮ್ಯಾಂಕೋ. ಇದರಲ್ಲಿ 2 ಅಂಶ ಇವೆ. ಮ್ಯಾಂಕೋ ಜಬ್ ಎಲೆ ಮೇಲ್ಮೈ ಮೇಲೆ ಕೂತು ಎಲೆ ಚುಕ್ಕೆ ಶಿಲೀಂಧ್ರ ಹರಡದ ಹಾಗೆ ಅಡ್ಡ ನಿಲ್ತೆ. ಮೆಟಾಲಾಕ್ಸಿಲ್ ಗಿಡದ ಒಳಗೆ ಇಳಿದು ಕಂದ ಹತ್ತಿರ ಹೋಗಿ ಮೃದು ಕೊಳೆ ಮಾಡುವ ಮಣ್ಣಿನ ಶಿಲೀಂಧ್ರ ನಾಶ ಮಾಡುತ್ತೆ. ಅಂದ್ರೆ ಒಂದು ಮೇಲಿನಿಂದ ಒಂದು ಕೆಳಗಿನಿಂದ ಶಿಲೀಂಧ್ರ ಎರಡೂ ಕಡೆ ನಿಯಂತ್ರಣ ಆಗುತ್ತೆ. ಎರಡನೆಯದು ಕಾತ್ಯಾಯನಿ ನಾಶಕ. ಇದರಲ್ಲಿ ಫಿಪ್ರೋನಿಲ್ ಮತ್ತು ಇಮಿಡಾಕ್ಲೋಪ್ರಿಡ್ 2 ಅಂಶ ಒಟ್ಟಿಗೆ ಇವೆ. ಎಲೆ ಮೇಲೆ ಸಿಂಪಡಿಸಿ, ಜೊತೆಗೆ ಗಿಡದ ಬುಡಕ್ಕೆ ಡ್ರೆಂಚ್ ಮಾಡಿ. ಡ್ರೆಂಚ್ ಮಾಡಿದ ದ್ರಾವಣ ಮಣ್ಣಲ್ಲಿ ಇಳಿದು ಕಂದ ಹತ್ತಿರ ತಲುಪ್ತೆ. ಮ್ಯಾಗಟ್ ಕಂದ ಕಚ್ಚಿದ ತಕ್ಷಣ ಈ ಔಷಧಿ ಅದರ ನರಮಂಡಲ ಮೇಲೆ ಕೆಲಸ ಮಾಡುತ್ತೆ. ಮ್ಯಾಗಟ್ ಅಲ್ಲೇ ನಿಲ್ತೆ. ಅದು ಎಷ್ಟು ಆಳ ಇದ್ರೂ, ಕಂದ ಒಳಗೆ ಅಡಗಿದ್ರೂ ನಾಶಕ ಅದನ್ನ ತಲುಪ್ತೆ. ಮೂರನೇದು ಕಾತ್ಯಾಯನಿ ಮೈಸಿನ್ ಮ್ಯಾಕ್ಸ್. ಇದರಲ್ಲಿ ಕಾಸು ಗಾಮೈಸಿನ್ ಅನ್ನೋ ಬ್ಯಾಕ್ಟೀರಿಯಾ ನಾಶಕ ಅಂಶ ಇದೆ. ಮ್ಯಾಗಟ್ ಕಂದ ಕೊರೆದ ಗಾಯದಿಂದ ಮಣ್ಣಿನ ಬ್ಯಾಕ್ಟೀರಿಯಾ ಒಳ ಹೋಗ್ತೆ. ಅದು ಕಂದ ಸಂಪೂರ್ಣ ದ್ರವ ಮಾಡುತ್ತೆ, ಕೊಳೆತ ವಾಸನೆ ಬರುತ್ತೆ. ಮೈಸಿನ್ ಮ್ಯಾಕ್ಸ್ ಆ ಗಾಯದಲ್ಲಿ ಬ್ಯಾಕ್ಟೀರಿಯಾ ಬೆಳೆಯದ ಹಾಗೆ ತಡೆಯುತ್ತೆ. ಕಂದ ಒಳಗೆ ಮೂಳೆ ಅತ್ತಿಯಾದಿ ಕೆಲಸ ಮಾಡುತ್ತೆ. ನಾಲ್ಕನೇದು ಕಾತ್ಯಾಯನಿ ಸಿಲಿಕಾನ್ ಸ್ಪ್ರೆಡರ್. ಇದು ಕೀಟನಾಶಕ ಅಲ್ಲ, ಔಷಧಿ ಅಲ್ಲ, ಇದೊಂದು ಬೂಸ್ಟರ್. ಮಳೆಗಾಲದಲ್ಲಿ ಶುಂಠಿ ಎಲೆ ಮೇಲ್ಮೈ ಮೇನದ ಹಾಗೆ ಇರುತ್ತೆ. ಔಷಧಿ ಸಿಂಪಡಿಸಿದ ಮೇಲೆ ಮಳೆ ಬಿದ್ರೆ ತೊಳೆದು ಹೋಗ್ತೆ. ಸಿಲಿಕಾನ್ ಸ್ಪ್ರೆಡರ್ ನೀರಿನ ಮೇಲ್ಮೈ ಒತ್ತಡ ಕಡಿಮೆ ಮಾಡುತ್ತೆ. ಔಷಧಿ ಎಲೆ ಮೇಲೆ ಅಂಟಿಕೊಳ್ತೆ, ಮಳೆ ಬಿದ್ರು ತೊಳೆಯಲ್ಲ. ಜೊತೆಗೆ ಡ್ರೆಂಚ್ ಮಾಡಿದ ದ್ರಾವಣ ಮಳೆ ತೊಯ್ದ ಮಂಡಮಣ್ಣಲ್ಲಿ ಆಳಕ್ಕೆ ಇಳಿದು ಕಂದ ವಲಯ ತಲುಪ್ತೆ. ಹೇಗ್ ಮಾಡ್ಬೇಕು ಅಂತ ನೋಡಿ. 1 ಬಕೆಟ್ ನೀರ್ ತಗೊಳ್ಳಿ. ಕಾತ್ಯಾಯನಿ ಮೆಟಾ ಮ್ಯಾಂಕೋ
ಕಾತ್ಯಾಯನಿ ನಾಶಕ, ಕಾತ್ಯಾಯನಿ ಮೈಸಿನ್ ಮ್ಯಾಕ್ಸ್ ಮತ್ತು ಕಾತ್ಯಾಯನಿ ಸಿಲಿಕಾನ್ ಸ್ಪ್ರೆಡರ್ ಒಟ್ಟಿಗೆ ಕರಗಿಸಿ. ಪ್ರತಿ ಉತ್ಪನ್ನದ ಪ್ಯಾಕೆಟ್ ಮೇಲೆ ಡೋಸ್ ನೋಡಿ ಮತ್ತು ಅದನ್ನ ಹಾಕಿ. ಈ ದ್ರಾವಣವನ್ನ ಮೊದಲು ಎಲೆ ಮೇಲೆ ಸಿಂಪಡಿಸಿ. ಎಲ್ಲ ಎಲೆ ಮೇಲ್ಮೈ ತೊಯ್ಲಿ. ಆ ನಂತರ ಗಿಡದ ಬುಡಕ್ಕೆ ಅದೇ ದ್ರಾವಣ ಡ್ರೆಂಚ್ ಮಾಡಿ. ಪ್ರತಿ ಗಿಡಕ್ಕೆ ಕನಿಷ್ಠ ಅರ್ಧ ಲೀಟರ್ ದ್ರಾವಣ ಮಣ್ಣಿನಲ್ಲಿ ಇಳಿಯಲಿ. ಒಂದು ಮಾತು ಗಮನ ಕೊಡಿ, ಬೆಳಿಗ್ಗೆ 8 ರಿಂದ 10 ಗಂಟೆ ಒಳಗೆ ಮಾಡಿ. ಮಳೆ ಬರಬಹುದು ಅಂದ್ರೆ ಆ ದಿನ ಮಾಡಬೇಡಿ. 10 ರಿಂದ 12 ದಿನ ನಂತರ ಮತ್ತೊಂದು ಸಲ ಈ ಕಾಂಬೋ ಸ್ಪ್ರೇ ಮಾಡಿ. ಆಗಸ್ಟ್ ರಿಂದ ಅಕ್ಟೋಬರ್ ತನಕ ತಿಂಗಳಿಗೊಮ್ಮೆ ಕಡ್ಡಾಯ. ರೈತ ಬಂಧುಗಳೇ, ಒಂದು ಮುಖ್ಯ ಮಾತು, ಕಂದ ಮೇಲೆ ರಂಧ್ರ ಕಾಣಿಸಿ ವಾಸನೆ ಬಂದ ಮೇಲೆ ಔಷಧಿ ಹಾಕಿದ್ರೆ ತಡ ಆಗ್ತೆ. ಮ್ಯಾಗಟ್ ಕಾಣಿಸುವ ಮೊದಲೇ ಈ ಕಾಂಬೋ ಸ್ಪ್ರೇ ಶುರು ಮಾಡಿ. ಶುಂಠಿ 3 ತಿಂಗಳ ಹಂತ ತಲುಪಿದ ತಕ್ಷಣ ಮೊದಲ ಡ್ರೆಂಚ್ ಮಾಡಿ. ಈ ಒಂದು ಕ್ರಮ ನಿಮ್ಮ ಇಡೀ ಸೀಸನ್ ಕಂದ ರಕ್ಷಿಸುತ್ತೆ. ನಿಮ್ಮ ಶುಂಠಿ ಹೊಲದಲ್ಲಿ ಕಾಂಡ ಸುಲಭ ಕಿತ್ತು ಬರ್ತಿದ್ಯಾ? ಕಮೆಂಟ್ ನಲ್ಲಿ ಹೇಳಿ. ಈ ವಿಡಿಯೋ ನಿಮ್ಮ ಶುಂಠಿ ಬೆಳೆಯುವ ರೈತ ಬಂಧುಗಳಿಗೆ ಶೇರ್ ಮಾಡಿ. ಕೊಳೆ ವಾಸನೆ ಬರುವ ಮೊದಲೇ ಅವರ ಬೆಳೆ ಉಳಿಯಲಿ. ಲೈಕ್ ಮಾಡಿ. ಕಾತ್ಯಾಯನಿ ಆರ್ಗ್ಯಾನಿಕ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ. ಧನ್ಯವಾದ ರೈತ ಬಂಧುಗಳೇ.